ಈಗ ನಾನು ಕೇಳ್ತೀನಿ, ಕೋಲಾರ ಜಿಲ್ಲೆನಲ್ಲಿ ಯಾವ್ದಾದ್ರು ರೋಡಿಗೆ ಒಂದು ಹಿಡಿ ಟಾರ್ ಹಾಕ್ತಿದಾರ? ಬರೀ ಭಾಷಣ ಹೊಡಿತಿದ್ರೆ. ಅಲ್ಲಿ ಮಾದೇವಪ್ಪನವರು ಪ್ರಿಯಾಂಬಲ್ ತೋರಿಸ್ಕೊಳ್ಳೋದು, ಬಿ ಜೆ ಪಿ ದಲಿತ ವಿರೋಧಿ ಅನ್ನೋದು. ಸಿದ್ದರಾಮಯ್ಯನವರು ಅಲ್ರಿ ಏನು ಮಾತಾಡ್ತಿರ್ರಿ, 16 ಬಜೆಟ್ ಮಂಡಿಸಿರುವಂಥ ಒಬ್ಬ ವಿತ್ತ ಸಚಿವರು ಅವರೇ. ವಿತ್ತ ಸಚಿವರು ಎಲ್ಲದಕ್ಕೂ ಕೂಡ ಎನಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಆದರೆ ಅವರೇ ಅದಕ್ಕೆ ಹೊಣೆಗಾರರಾಗಬೇಕಾಗುತ್ತೆ. ನಮ್ಮ ಆನೇಕಲ್ ನಾರಾಯಣ ಸ್ವಾಮಿ ಅವರು ಹೇಳಿದರು, 40,000 ಕೋಟಿಗಿಂತ ಜಾಸ್ತಿನ SCP ಮತ್ತು ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಮತ್ತು ಟ್ರೈಬಲ್ ಸತ್ಪ್ಲಾನ್ SCP TSP ಫಂಡನ್ನು ಗ್ಯಾರಂಟಿ ಸ್ಕೀಮಿಗೆ ಡೈವರ್ಟ್ ಮಾಡಿದ್ದಾರೆ. ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಹಿ ಶುಡ್ ಬಿ ಹೆಲ್ಡ್ ಅಕೌಂಟೇಬಲ್ ಅವ್ರನ್ನ. ಹಾಗೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಅದು ಹೋಯ್ತು. ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ಲು? ಫೈನಾನ್ಸ್ ಸೆಕ್ರೆಟರಿ ಮತ್ತು ಫೈನಾನ್ಸ್ ಮಿನಿಸ್ಟ್ರು. ಇವನ್ನೆಲ್ಲ ಬಿಟ್ಟು ಒಬ್ಬ ಫೈನಾನ್ಸ್ ಮಿನಿಸ್ಟ್ರಾಗಿ ಯಾವಳವಳು ಎಂಥವಳವಳು ಅಂತ ಕೇಂದ್ರದ ಹಣಕಾಸು ಸಚಿವೆ ಬಗ್ಗೆ ಸಿದ್ದರಾಮಯ್ಯನವರು ಎಂಥವಳವಳು ಅಂತ ಈ ಥರ ಕೇಳ್ತಾರಲ್ಲ. ಅಲ್ಲ, ನಾವು ಸಿದ್ದರಾಮಯ್ಯನವರೇ, ನೀವೊಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೇಂದ್ರದ ಹಣಕಾಸು ಸಚಿವೆ ಹೆಸರೇ ನಿಮಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ರೂ ಕೂಡ ಈ ರೀತಿ ಉಡಾಫೆ ಮಾತಾಡ್ತಾರಲ್ಲ, ನಾವು ನಿಮ್ಮನ್ನು ಕೇಳ್ಬಿಡ್ಬೋದಲ್ಲ. ಯಾರೋ ಅವನು ಮೂಡೋದಲ್ಲಿ 14 ಸೈಟು ಹೆಂಡತಿ ಹೆಸರಲ್ಲಿ ಹೊಡೆದನಲ್ಲ, ಅವನು ಯಾವನವನು, ಯಾರ ಹೆಸರು ಅವನು ಅಂತ ಕೇಳಿದರೆ ನಿಮ್ಮ ಬಗ್ಗೆ ಏನು ಅನ್ಸುತ್ತೆ ಸರ್? ಕೇಂದ್ರ ಸಚಿವೆ ಸರ್. ಇವತ್ತು ನಮ್ಮ GDP 8.2% ಅದು ಗ್ರೋತನ್ನು ಕಾಣಿಸ್ತಿದೆ. ಅದರಿಂದ ನಿರ್ಮಲಾ ಸೀತಾರಾಮನ್ ಅವರ ಪರಿಶ್ರಮ ಇದೆ. ಅವ್ರ ಹತ್ರ ಪ್ರತಿ ವರ್ಷ ಕರ್ನಾಟಕಕ್ಕೆ ಬಜೆಟ್ ಅಲೋಕೇಶನ್ನು ಅವ್ರು ಮಾಡ್ತಾರೆ. ನಮ್ಮ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಇರ್ಬೋದು, ರೈಲ್ವೇದು ಅಭಿವೃದ್ಧಿಗಳಿರ್ಬೋದು, ಇಷ್ಟೊಂದು ದುಡ್ಡನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಸಚಿವ ಬಗ್ಗೆ, ಒಂದು ಹೆಣ್ಮಗಳ ಬಗ್ಗೆ ಎಂಥವಳು ಅವಳು, ಯಾವಳು ಅವಳು, ಅವಳ ಹೆಸರೇನು? ಹೀಗೆಲ್ಲ ನೀವೊಬ್ಬರು ಮಾತಾಡೋದಾಗ್ಬಿಟ್ರೆ ಈ ಸಮಾಜಕ್ಕೆ ನೀವು ಏನು ಮೇಲ್ಪಂಕ್ತಿನ ಹಾಕ್ಕೊಡ್ತಾಯಿದ್ರಿ ಸರ್? ನಿಮ್ಮನ್ನು ಹಂಗೆ ಕರಿಬೋದಲ್ವಾ? ಮೂಡೋದಲ್ಲಿ ಹೆಂಡತಿ ಹೆಸರಲ್ಲಿ ಸೈಟ್ ಹೊಡೆದ್ನಲ್ಲ ಅವನು ಯಾವನೋ ಅಂತ ಅಂದ್ಬಿಟ್ರೆ ನಿಮಗೇನು ಅನ್ಸುತ್ತೆ ಹೇಳಿ? ನೋಗಲ್ವಾ? ದಯವಿಟ್ಟು ಈ ಥರದ ಉಡಾಫೆಯ ಮಾತನ್ನು ಬಿಡಬೇಕು, ಒಳ್ಳೆಯ ಆಡಳಿತವನ್ನು ಕೊಡಬೇಕು. ಆಮೇಲೆ ಸಿದ್ದರಾಮಯ್ಯನವರು ರಾಜ್ಯದ ಜನತೆ ಹೇಳಬೇಕು, ನೀವೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನೂ ಮುಂದುವರಿಯೋದಕ್ಕೆ ನೀವು 2.5 ವರ್ಷದಲ್ಲಿ ಮತ್ತು 7.5 ವರ್ಷ ಒಟ್ಟಾರೆ ನಿಮ್ಮ ಮುಖ್ಯಮಂತ್ರಿಯಾಗಿ ಮಾಡಿರೋ ಘನಕಾರ್ಯ ಏನು? ಇಂಥ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀನಪ್ಪ, ಅದಕ್ಕೋಸ್ಕರ ಮತ್ತೆ 2.5 ವರ್ಷ ಕೊಡಿ ಅಂತ ಕೇಳಿ. ಮಾಡೋಕ್ಕೆ ಯಾವ ಕೆಲಸ ಮಾಡಿದ್ದು ಹೇಳ್ಕೊಳ್ಳೋಂಥ ಒಂದು ಕೆಲಸ ಇಲ್ಲ. ಬರೀ ಗ್ಯಾರಂಟಿ ತಮಟೆ. ಆ ಬಸ್ಗಳ ಮೇಲೆಲ್ಲ ಯುವ ನಿಧಿ ಅಂತ ಬೋರ್ಡ್, ಯುವ ನಿಧಿ ಸ್ಟಾರ್ಟ್ ಮಾಡಿದ್ದಾರೆ. ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಇನ್ನು ಜೊತೆಗೆ 2.5 ವರ್ಷ ಇನ್ನು ನಾನೇ ಮುಖ್ಯಮಂತ್ರಿ ಮುಂದುವರಿಬೇಕು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಏನೋ ಒಂದು ದಲಿತ ಮುಖ್ಯಮಂತ್ರಿ ಅಂತ ದಾಳ ಹೊರಳಿಸ್ತಾರೆ. ಇನ್ನು ಅಲ್ಲಿ ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನು ಎತ್ಕಟ್ತಾರೆ. ಈ ರಾಜಕಾರಣ ಬಿಟ್ಟರೆ ಒಂದು ಪೈಸದ ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ. ಜೊತೆಗೆ ಎಲ್ಲರ ಬಗ್ಗೆಯೂ ತಾತ್ಸಾರದಿಂದ ಮಾತಾಡ್ತಾರೆ. ನಿಜಕ್ಕೂ ಕರ್ನಾಟಕದಲ್ಲಿ ಯಾವ ರೀತಿ ರಾಜಕಾರಣ ಬಂದಿದೆ, ಒಂಥರ ಗೌರವ ಇಲ್ದಲೆ ಅವ್ರ ಸಚಿವರು ನಡ್ಕೊಳ್ತಾರೆ, ಮುಖ್ಯಮಂತ್ರಿಗಳು ನಡ್ಕೊಳ್ತಾರೆ. ಇಂಥ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು. ಅದಕ್ಕೋಸ್ಕರ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರವರು ಮತ್ತು ನಮ್ಮ ಎಲ್ಲ ನಾಯಕರು, ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವ್ರ ನೇತೃತ್ವದಲ್ಲಿ ನಾವು ಅಭಿಯಾನವನ್ನು ಮಾಡ್ತಾಯಿದ್ದೀವಿ.